ಸಿಎಂ ತಪ್ಪು ಮಾಡದೇ ಇದ್ರೂ ಕೂಡ ತನಿಖಾ ಸಂಸ್ಥೆಗಳನ್ನು ಬಳಸಿಕೊಂಡು ರಾಜೀನಾಮೆಗೆ ಯತ್ನಿಸುತ್ತಿದ್ದಾರೆ ಎಂದು ಮೈಸೂರಿನಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು. ಸಿಎಂ ಪತ್ನಿಗೆ ಸೇರಿದ ಜಮೀನಿನ ಮೇಲೆ ಮತ್ತೊಂದು ಪ್ರಕರಣ ದಾಖಲು ವಿಚಾರವಾಗಿ ಮೈಸೂರಿನಲ್ಲಿ ಮಾತನಾಡಿದ ಅವರು, ಈ ಪ್ರಕರಣ ಕೋರ್ಟ್ನಲ್ಲಿ ತೀರ್ಮಾನ ಆಗುತ್ತೆ. ದೂರುದಾರರು ಇಷ್ಟು ವರ್ಷಗಳು ಸುಮ್ಮನಿದ್ದು ಈಗ ಪ್ರಕರಣ ದಾಖಲಿಸಿದ್ದಾರೆ. ತಹಸೀಲ್ದಾರ್ ಮುಂದೆ ಒಪ್ಪಿಗೆ ಸೂಚಿಸಿ ನಮಗೆ ಬರೆದು ಕೊಟ್ಟಿದ್ದಾರೆ. ದೇವರಾಜ್ ತಪ್ಪು ಮಾಡಿದ್ರೆ ಇದು ನಮ್ಮ ತಪ್ಪಲ್ಲ. ಕೋರ್ಟ್ನಲ್ಲಿ ಎಲ್ಲವೂ ತೀರ್ಮಾನ ಆಗುತ್ತದೆ. ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ವಿಪಕ್ಷಗಳು ಒತ್ತಾಯ ವಿಚಾರವಾಗಿ ಮಾತನಾಡಿದ ಅವರು, ರಾಜೀನಾಮೆ ಕೊಡಲು ಕಾರಣ ಇರಬೇಕು. ಸಿಎಂ ಅವರು ತಪ್ಪು ಮಾಡದೇ ಇದ್ರೂ ತನಿಖಾ ಸಂಸ್ಥೆಯನ್ನು ಬಳಸಿಕೊಂಡು ರಾಜೀನಾಮೆಗೆ ಯತ್ನಿಸುತ್ತಿದ್ದಾರೆ. ಜನರು ಉಪಚುನಾವಣೆಯಲ್ಲಿ ನಮಗೆ ಬೆಂಬಲ ಸೂಚಿಸಿದ್ದಾರೆ. ನಮಗೆ ನೈತಿಕ ಸ್ಥೈರ್ಯ ಸಿಕ್ಕಿದೆ. ಹೀಗಾಗಿ ನಾವು ರಾಜೀನಾಮೆ ಕೊಡುವ ಅವಶ್ಯಕತೆ ಇಲ್ಲ ಎಂದರು. ಅಲ್ಲ ಆಗಲಿ, ಈಗ ಒಂದ್ಸರಿ ಇಷ್ಟು ವರ್ಷಗಳು ಕೂಡ ಅವರು ನಮಗೆ ದೇವರಾಜ್ ಅವರು ಮಾರಿದ್ದಾರೆ ಅಂತ ಗೊತ್ತಿದ್ದು ಕೂಡ ಬಂದಿಲ್ಲ. ಸೊ ಇದೆಲ್ಲ ಸಿವಿಲ್ ಮ್ಯಾಟರ್, ಇದು ಕೋರ್ಟ್ನಲ್ಲಿ ತೀರ್ಮಾನ ಆಗುತ್ತೆ. ಯಾಕೆಂತಂದರೆ ಒಂದ್ಸರಿ ವಿವಾದ ಸೃಷ್ಟಿ ಆದಮೇಲೆ ಪ್ರತಿಯೊಬ್ಬರು ತಮ್ಮದೇ ಆದಂತಹ ಆರೋಪಗಳನ್ನು ಮಾಡ್ತಾರೆ. ಅದರೊಳಗೆ ನಿಜ ಇಲ್ಲದೆ ಹೋದ್ರು ಸತ್ಯ ಇಲ್ಲದೆ ಹೋದ್ರು ಕೂಡ ಮಾಡ್ತಿರ್ತಾರೆ. ಸೊ ಹಾಗೆ ಅದನ್ನೆಲ್ಲ ಕೋರ್ಟ್ನಲ್ಲಿ ತೀರ್ಮಾನ ಆಗುತ್ತೆ. 25 ವರ್ಷಗಳ ನಂತರದಲ್ಲಿ ಅವರು ಕೇಸ್ ಹಾಕಿರುವುದು. ಹೌದು, ಅದನ್ನೇ ಹೇಳಿದ್ರು. ಇಷ್ಟು ವರ್ಷಗಳು ಕೂಡ ಅವ್ರು ಗೊತ್ತಿದ್ರು ಕೂಡ ದೇವರಾಜ್ ಅವರು ಮಾರಿದ್ರು ಅಂತ ಗೊತ್ತಿದ್ರು ಕೂಡ ಅವ್ರೇನು ಕೂಡ ತಕರಾರು ಎತ್ತಿರಲಿಲ್ಲ. ಮತ್ತು ಅವರೇ ತಹಸೀಲ್ದಾರ್ ಮುಂದೆ ಬರೆದು ಕೊಟ್ಟಿದ್ದಾರೆ. ನಾವು ಈ ರೀತಿ ಮಾರೋದಕ್ಕೆ ದೇವರಾಜ್ ಅವರು ನಮ್ಮ ಸೋದರ ಮಾವರಿಗೆ ಮಾರೋದಕ್ಕೆ ಅವ್ರಿಗೆ ಒಪ್ಪಿಗೆ ಇದೆ ಅಂತ ಹೇಳಿ ಬರ್ಕೊಟ್ಟಿದ್ದಾರೆ. ಬಟ್ ಇವಾಗ ತಕರಾರು ಮಾಡ್ತಾರೆ. ಸೊ ಹಾಗಾಗಿ ಇದೆಲ್ಲ ಈ ವಿವಾದ ಸೃಷ್ಟಿಸಿದ ಮೇಲೆ ಪ್ರತಿಯೊಬ್ಬರು ಕೂಡ ಲಾಭ ಪಡ್ಕೋಬೇಕು ಅಂತೇಳಿ ಮಾಡ್ತಿರ್ತಾರೆ. ಬಟ್ ಅದನ್ನೆಲ್ಲ ಕೋರ್ಟ್ನಲ್ಲಿ ಇತ್ಯರ್ಥ ಮಾಡ್ತೀವಿ. ಸೊ ಆಮೇಲೆ ಅಕಸ್ಮಾತ್ ಏನಾದರೂ ದೇವರಾಜ್ ಅವರು ಅವ್ರಿಗೆ ಮೋಸ ಮಾಡಿ ಮಾರಿದ್ರೆ ಅದ್ರ ತಪ್ಪು ನಮ್ಮ ಮೇಲೆ ಬರೋದಿಲ್ಲ. ಸರಿ, ವಿಪಕ್ಷಗಳು ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಪಟ್ಟಿಡ್ತಿದ್ರು, ಒತ್ತಾಯ ಮಾಡ್ತಿದ್ರು. ಈ ಚುನಾವಣೆಯ ಫಲಿತಾಂಶಗಳ ನಂತರ ಅದನ್ನು ಹಿಂದೆ ಸರಿದಲ್ಲ, ಈಗಲೂ ಸಹ ಈಗ ರಾಜೀನಾಮೆ ಕೊಡೋದಕ್ಕೆ ಏನಾದರೂ ಕಾರಣ ಇರಬೇಕು. ತಂದೆಯಿಂದ ಮುಖ್ಯಮಂತ್ರಿಗಳನ್ನೆಲ್ಲ ತಪ್ಪಾಗಿರಬೇಕು. ಆದರೆ ಮುಖ್ಯಮಂತ್ರಿಗಳು ತಪ್ಪೇ ಮಾಡಿದೆ, ಸುಳ್ಳು ಆರೋಪ ಹೊರಿಸಿ ಮತ್ತು ತನಿಖಾ ಸಂಸ್ಥೆಗಳನ್ನು ರಾಜ್ಯಪಾಲರ ಕಚೇರಿ ಉಪಯೋಗಿಸಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಕ್ಕೆ ಅನುಮತಿ ಕೊಡಿಸುವಂಥದ್ದು ಇದೆಲ್ಲ ಮಾಡಿದಾಗ ನಾವು ರಾಜಕೀಯವಾಗಿ ಅವ್ರನ್ನ ಎದುರಿಸಬೇಕಾಗುತ್ತೆ. ಹಾಗಾಗಿ ರಾಜೀನಾಮೆ ಕೊಡುವಂಥ ಪ್ರಶ್ನೆನೇ ಇರಲಿಲ್ಲ. ಪಕ್ಷ ಕೂಡ ಮತ್ತು ನಮ್ಮ ಹೈಕಮಾಂಡ್ ಕೂಡ ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ಕೊಡಬೇಡಿ, ಇದು ಸುಳ್ಳು ಆರೋಪ, ನೀವು ಅದನ್ನು ಧೈರ್ಯವಾಗಿ ಎದುರಿಸಿ ನಿಮ್ಮ ಜೊತೆ ಇರ್ತೀವಿ ಅಂತ ಸಂದೇಶ ಕೊಟ್ಟಿದ್ದರು. ತಂದೆಯವರು ಹಾಗೆ ಮಾಡಿದ್ರು. ಮತ್ತು ನಾವು ಕೂಡ ಜನರ ಹತ್ರ ಹೋದ್ವಿ, ಈ ರೀತಿ ಸುಳ್ಳು ಆರೋಪ ಮಾಡ್ತಿದ್ದಾರೆ, ಅವ್ರಿಗೆ ತಕ್ಕ ಪಾಠ ಕಲಿಸಬೇಕು ಅಂತಲೇ ನಾವು ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ದು. ಜನರು ಕೂಡ ಅದಕ್ಕೆ ಬೆಂಬಲ ಕೊಟ್ಟರು. BJP ಮತ್ತು JDS ಅವ್ರ ಷಡ್ಯಂತ್ರಕ್ಕೆ ಅವ್ರ ಬೆಂಬಲ ಇಲ್ಲ ಅಂತ ತೋರಿಸಿದ್ದಾರೆ. ಹಾಗಾಗಿ ನಾವಿನ್ನೂ ನಮಗೊಂದು ನೈತಿಕ ಸ್ಥೈರ್ಯ ಸಿಕ್ಕಿದೆ, ನಾವು ರಾಜೀನಾಮೆ ಕೊಡೋದಿಲ್ಲ. ಹೌದು, ಚುನಾವಣೆ ಮೂಲಕ ಜನತೆ ಉತ್ತರ ಕೊಟ್ಟಿದ್ದಾರೆ. BJP JDS ಅವರು ಏನು ಒಂದು ವಿವಾದ ಸೃಷ್ಟಿ ಮಾಡಿದ್ರು, ಆ ವಿವಾದದಲ್ಲಿ ಯಾವುದೇ ಹುಡಿಲ್ಲ ಅಂತ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಬೆಂಬಲ ಕೊಟ್ಟಿದ್ದಾರೆ. ಪಾರ್ಟಿ ಅಧ್ಯಕ್ಷ ಬದಲಾವಣೆ ಬಗ್ಗೆ ಚರ್ಚೆಗಳಾಗ್ತಿದೆ. ಈ ಸಲ ಆಗುತ್ತಾ? ಈ ಬಾರಿ ಅದು ನನಗೆ ಗೊತ್ತಿಲ್ಲ, ಅದೆಲ್ಲ ವರಿಷ್ಠರಿಗೆ ಬಿಟ್ಟಿದ್ದು. ನಾ ಇನ್ನೂ 2ನೇ ಬಾರಿ ಮೊದಲನೇ ಬಾರಿ ಶಾಸಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಶಾಸಕನಾಗಿದ್ದೆ, ಈಗ ಲೆಜಿಸ್ಲೇಟಿವ್ ಕೌನ್ಸಿಲ್ ಶಾಸಕನಾಗಿದ್ದೀನಿ. ಸೊ ಹಾಗಾಗಿ ಪಕ್ಷದ ಅಧ್ಯಕ್ಷರ ಬಗ್ಗೆ ಮಾತನಾಡೋಷ್ಟು ನನಗೆ ಇನ್ನೂ ಅನುಭವ ಆಗಲಿ ಅಥವಾ ಅರ್ಹತೆ ಆಗಲಿ ಇಲ್ಲ. ಅದನ್ನು ಪಕ್ಷದ ವರಿಷ್ಠರು ತೀರ್ಮಾನ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.